ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದ್ರಿ ಅಂತ ಅಂದ್ಕೊಳ್ತೀನಿ. ನಾವು ಆರಾಮದೀವಿ ನೋಡ್ರಿ. ಬರ್ರಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣಂತ. ವ್ಲಾಗ್ನ ಶುರು ಮಾಡೋಕ್ಕೆ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಹಂಗೆ ನೋಡಕತ್ತೀರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಂಡ್ವರೆಗೂ ನೋಡಿರಿ. ವಿಡಿಯೋ ಇಷ್ಟ ಆದ್ರೆ ಹಂಗೆ ಒಂದು ಲೈಕ್ ಮಾಡಿರಿ. ಈ ವ್ಲಾಗ್ ಬಂದು ಲಾಸ್ಟ್ ಟ್ಯೂಸ್ಡೇ ವ್ಲಾಗ್ ನೋಡ್ರಿ. ಇದು ನಾನು ಇವತ್ತು ಅಪ್ಲೋಡ್ ಮಾಡಕತ್ತೀನಿ. ಇವತ್ತು ಬೆಳಗ್ಗೆ ನಾನು 5:15ಗೆ ಎದ್ದಿದ್ದು ನೋಡ್ರಿ. ನಿನ್ನೆ 5 ಗಂಟೆಗೆ ಎದ್ದಿದ್ನಿ, ಆದರೆ ಇವತ್ತು 5:15ಗೆ ಎದ್ನಿ. ಎದ್ದ ತಕ್ಷಣ ಇವತ್ತು ಫಸ್ಟ್ ಸ್ನಾನ ಮಾಡ್ಕೊಂಡು ಬಂದುಬಿಟ್ನಿ. ಆಮೇಲೆ ಸ್ವಲ್ಪ ಲೇಟ್ ಆದ್ರೆ ನಂಗೆ ಸ್ನಾನ ಮಾಡೋಕ್ಕಾಗೋದಿಲ್ಲ, ಹಾಗಾಗಿ ಎದ್ದ ತಕ್ಷಣ ಇವತ್ತು ಸ್ನಾನ ಮಾಡ್ಕೊಂಡು ಬಂದುಬಿಟ್ನಿ. ಬಂದು ಆಮೇಲೆ ನಾನು ಚಹಾ ಮಾಡ್ಕೊಂಡು ಕೊಡೋದು, ಹಿಂಗೆ ಬಾಗ್ಲ ತೊಳೆದ್ರಾತಂತೇಳಿ ನನಗೆ ಚಹಾ ಮಾಡೋಕೆ ಇಟ್ಕೊಂಡು ಹಂಗೆ ನಮ್ಮ ಮನೆಯವ್ರು ಇದ್ದಿದ್ರು. ಅವ್ರಿಗೇನು ಜೀರಿಗೆ ಆಮೇಲೆ ಸೋಂಪು ಅಜ್ವಾನ ಹಾಕಿ ಅವ್ರಿಗೂ ಕುದಿಯಾಕಿಟ್ನಿ ನೀರು. ಈ ಕಡೆ ನಂದು ಚಹಾ ರೆಡಿ ಆಯಿತು. ನಾನಿವಾಗ ಚಹಾ ಕುಡಿಯಾಕತ್ತೀನಿ. ನಿನ್ನೆ ಬೇಗ ಎದ್ದಿದ್ದು ಅಂತೇಳಿ ನಾನು ಚಹಾ ಲೇಟಾಗಿ ಕುಡ್ದಿದ್ನಿ, ಆದರೆ ಇವತ್ತು ಸ್ನಾನ ಎಲ್ಲ ಮಾಡಿ ಬರ್ಕೊಡಕ್ಕೆ 6 ಗಂಟೆ ಆಗಿಬಿಟ್ಟಿತ್ತು. ಹಾಗಾಗಿ ಚಹಾ ಕುಡ್ದೇ ಕೆಲಸ ಮಾಡಿರಾತಂತೇಳಿ ನಾನು ಚಹಾ ಮಾಡ್ಕೊಂಡು ಚಹಾ ಕುಡಿಯಾಕತ್ತಿದ್ನಿ. ನಮ್ಮ ಮನೆಯವ್ರಿಗೆ ನೀರು ಕುದಿಯಾಕಿಟ್ಟಿದ್ನಲ್ಲ, ಅದು ಕುದ್ದಿತ್ತು. ಅದಕ್ಕೆ ಸ್ವಲ್ಪ ನಿಂಬೆಹಣ್ಣು ಹಾಕಿ ಅವರಿಗೂ ಕೊಟ್ನಿ. ಈ ಕಡೆ ಸಾಂಬಾರು ಮಾಡೋಕ್ಕೆ ಬೇಳೆನ ಬೇಯಿಸಾಕಿಡಕತ್ತೀನಿ. ಇವತ್ತು ಇಡ್ಲಿ ಸಾಂಬಾರು ಮತ್ತು ಚಟ್ನಿ ಮಾಡಕತ್ತಿದ್ದೇನೆ. ಹಾಗಾಗಿ ತೊಗರಿಬೇಳೆನ ಬೇಯಿಸಾಕಿಟ್ಟು ಹೋದ್ರಾತು ಬಾಗ್ಲ ತೊಳ್ಯಾಕಂತೇಳಿ ಫಸ್ಟ್ ತೊಗರಿಬೇಳೆ ತೊಗೊಂಡು ಅದನ್ನೆಲ್ಲನೂ ತೊಳ್ಕೊಂಡು ಅದಕ್ಕೆ ಒಂದು ಟೊಮೆಟೊ ಹಾಕಿದ್ದೀನಿ. ಹಾಕಿ ಹಂಗೆ ಸ್ವಲ್ಪ ನೀರು ಸೇರಿಸ್ಕೊಂಡು ಇವಾಗ ನಾನು ಇದನ್ನು ಮುಚ್ಚಳ ಮುಚ್ಚಿ ಬೇಯಿಸಾಕಿಡ್ತೀನಿ. ಒಂದು ವಿಷಲ್ ಆದಮೇಲೆ ಎಲ್ಲ ಆಮೇಲೆ ತೆಗೆದು ಉಪ್ಪು ಖಾರ ಎಲ್ಲ ಹಾಕಿರ್ತೀನಿ. ಅದನ್ನು ಕುದಿಯಾಕಿಟ್ಟು ಈ ಕಡೆ ಹುಣಸೆ ಹುಳಿ ಬೇಕಾಗ್ತತ್ತಲ್ಲ ಸಾಂಬಾರಿಗೆ, ಹಾಗಾಗಿ ಒಂದು ಬೌಲ್ ಒಳಗೆ ಹುಣಸೆ ಹಣ್ಣನ್ನು ನೆನೆಸಿಟ್ನಿ. ಆ ಕಡೆ ಅದನ್ನು ಕುಗ್ಸಾಕಿಟ್ಟು ಈ ಕಡೆ ನಾನು ಬಾಗ್ಲ ತೊಳೆದ್ರಾತಂತೇಳಿ ಬಂದು ನೋಡ್ರಿ. ಬಾಗ್ಲ ಎಲ್ಲ ಫಸ್ಟು ಕಸ ಗುಡಿಸ್ಕೊಳಕತ್ತೀನಿ. ಒಂದು ಸ್ಲಿಪ್ಪರ್ ಸ್ಟ್ಯಾಂಡ್ ಬುಕ್ ಮಾಡಿದ್ದೀನಿ, ಅದು ಬರೋದೈತಿ. ಬಂತಂದ್ರೆ ಇಲ್ಲಿ ಹೊರಗಡೆ ಏನು ಚಪ್ಪಲೆಲ್ಲ ಕಾಣತ್ತಾವಲ್ಲ ಇವನ್ನೆಲ್ಲನೂ ನೀಟಾಗಿ ಅದ್ರೊಳಗೆ ಸೆಟಪ್ ಮಾಡ್ತೇನೆ ನೋಡ್ರಿ. ಇನ್ನೊಂದು 2-3 ಡೇಸ್ ಒಳಗೆ ಬರೋದೈತಿ. ಬಂತಂದ್ರೆ ನಾನು ತೋರಿಸ್ತೀನಿ. ಇಲ್ಲೆಲ್ಲ ಹೊರಗಡೆ ಹಿಂಗೆ ಇಡ್ತೀವಲ್ಲ ಚಪ್ಪಲ, ಭಾಳ ಧೂಳಾಗಕತ್ತಾವಿಲ್ಲ. ಇಲ್ಲಿ ಕಾರ್ ಮೇಲೆ ನೋಡ್ರಿ ಎಷ್ಟು ಧೂಳು ಐತಂತೇಳಿ. ಹಾಗಾಗಿ ನಮ್ಮ ಚಪ್ಪಲ್ಗಳು ಅಷ್ಟೇ ಭಾಳ ಧೂಳಾಗಕತ್ತಾವು. ನಾವೆಲ್ಲರೂ ಹೊರಗಡೆ ಹೊಂಟು ಅಂದ್ರೆ ಚಪ್ಪಲ್ ಧೂಳಾಗಿದಾವಂತೇಳಿ ನಾವು ಅವ್ನ ಹಾಕೊಳ್ಳೋದನ್ನ ಇಲ್ಲ, ಮತ್ತು ಹಳಿ ಚಪ್ಪಲನ್ನು ಹಾಕೊಂಡು ಹೋಗ್ತೀವಿ. ಹಂಗೆ ಆಗತೈತಿ. ಎಷ್ಟೊಂದು ಚಪ್ಪಲ್ ಇದ್ರೂ ನಾವು ಹಳಿ ಚಪ್ಪಲನ್ನು ಹಾಕೊಂಡು ಹೋಗೋದಾಗತ್ತೈತಿ. ಅದಕ್ಕೋಸ್ಕರ ಎಲ್ಲನೂ ತೊಳೆದು ಒಂದು ಸರಿ ಅದರೊಳಗೆ ಇಟ್ಟಿವಿ ಅಂದ್ರೆ ಪೂರ್ತಿ ಕವರ್ ಇರೋದು ನಾನು ಬುಕ್ ಮಾಡಿದ್ದೀನಿ. ಅದು ಬಂತಂದ್ರೆ ಅದರೊಳಗೆ ನಾವು ನೀಟಾಗಿ ಇಟ್ಕೋಬೋದು ಚಪ್ಪಲಿನ. ಬಂದಮೇಲೆ ತೋರಿಸ್ತೀನಿ. ಇವಾಗ ಹಂಗೆ ಬಾಗಿಲ ಎಲ್ಲ ಕಸ ಗುಡಿಸ್ಕೊಂಡು ಗಿಡಗಳಿಗೇನು ನೋಡ್ರಿ ಫಸ್ಟ್ ಎಲೆ ಎಲ್ಲ ತೊಳೆದು ಗಿಡಗಳಿಗೆ ನೀರು ಹಾಕಿನಿ. ಹಾಕಿ ಈ ಕಡೆ ಹೊಚ್ಚಲ ಎಲ್ಲ ಒರೆಸ್ಕೊಳಕತ್ತೀನಿ. ಗಿಡಗಳ ಮೇಲಂತೂ ದಿನ ತೊಳೆದ್ರು ಅದ್ರ ಮೇಲಂತೂ ಧೂಳು ನಿಂತ ಬಿಟ್ಟಿರ್ತದೆ ನೋಡ್ರಿ. ಅದು ಎಲ್ಲಿಂದ ಬರ್ತದೋ ಗೊತ್ತಿಲ್ಲ. ಹಾಗಾಗಿ ಎಲೆಗಳ್ನೆಲ್ಲನೂ ನಾನು ತೊಳೆದಿರ್ತೀನಿ. ಹಂಗೆ ಬಿಟ್ಟಿವಿ ಅಂದ್ರೆ ಧೂಳು ಚಂದ ಕಾಣಂಗಿಲ್ಲ ಎಲೆ, ಅದಕ್ಕೋಸ್ಕರ ಅವನ್ನ ತೊಳೆದಿರ್ತೀನಿ. ತೊಳೆದ ಹಂಗೆ ಹೊಚ್ಚಲ ಎಲ್ಲ ಒರೆಸ್ಕೊಂಡು ಈಗ ಬಾಗಿಲ್ಕನ್ನು ನೀರು ಹಾಕ್ಕೊಂಡು ರಾತ್ರಿನ ತೊಳೆದು ಮಕ್ಕೋಬೇಕಂತ ಅನ್ಕೋತೀನಿ. ಆದ್ರೆ ರಾತ್ರಿ ಟೈಮ ಸಾಲಂಗಿಲ್ಲ ನೋಡ್ರಿ. ಊಟ ಮಾಡೋದು, ಪಾತ್ರೆ ತೊಳೆಯೋದು ಇದೇ ಕೆಲಸ ಇರ್ತೈತಿ. ಹಾಗಾಗಿ ರಾತ್ರಿ ತೊಳ್ಯಾಕನ ಆಗಂಗಿಲ್ಲ. ರಾತ್ರಿ ಬಾಗಿಲ ಏನಾದರೂ ತೊಳೆದು ಮಲ್ಕೊಂಡಿದ್ರೆ ಬೆಳಗ್ಗೆ ನನಗೆ ಒಂದು ಕೆಲಸ ಕಡಿಮೆ ಆಗ್ತೈತಿ. ಇನ್ಮೇಲೆ ಹಂಗೆ ಮಾಡ್ಬೇಕಂತ ಅಂದ್ಕೊಂಡಿದ್ದೇನೆ ನಾನು. ಇವಾಗ ರಂಗೋಲಿ ಹಾಕಾಕತ್ತೀನಿ ನೋಡ್ರಿ. ಸಿಂಪಲ್ ಆಗಿರುವಂಥ ಒಂದು ರಂಗೋಲಿ ಬಿಟ್ಟು ಇವತ್ತು ದಿನ ವಿಭೂತಿಲೇ ಹಚ್ತಿದ್ನಿ, ಆದರೆ ಇವತ್ತು ರಂಗೋಲಿನ ಹಾಕಿದ್ದೇನೆ ನೋಡ್ರಿ. ಅದು ರಂಗೋಲಿ ಹಾಕಿರನ ಚಂದ ಕಾಣಿಸ್ತತಿ. ಬಾಗ್ಲ ವಿಭೂತಿ ಹಚ್ಚಿರ ಚಲೋ ಕಾಣಿಸ್ತತಿ, ಆದ್ರೆ ರಂಗೋಲಿ ಅಷ್ಟು ಎದ್ದು ಕಾಣಿಸಂಗಿಲ್ಲ ನೋಡ್ರಿ. ಅದಕ್ಕೋಸ್ಕರ ಇವತ್ತು ರಂಗೋಲಿಯನ್ನು ಹಾಕಿ ಇವಾಗ ಇಲ್ಲಿ ಮುಂದಗಡೆನೂ ಅಷ್ಟೇ ಒಂದು ಸಿಂಪಲ್ ಆಗಿರುವಂಥ ರಂಗೋಲಿನ ಬಿಡಾಕತ್ತೀನಿ. ಇನ್ನು ನಾನು ಬೇಳೆ ಎಲ್ಲ ಬೇಯಿಸೋಕ್ಕಿಟ್ಟು ಬಂದಿದ್ನಲ್ಲ, ಅದು ಆಲ್ರೆಡಿ ಬೆಂದಿತ್ತು. ಅದನ್ನ ನಾನು ಹೋಗಿ ವಿಷಲ್ ಆಫ್ ಮಾಡಿ ಬಂದಿದ್ನಿ. ಇನ್ನು ಹೋಗಿ ತೆಗೆದು ಉಪ್ಪು ಖಾರ ಹಾಕಿ ಇಡ್ಬೇಕು ನೋಡ್ರಿ. ಇದಕ್ಕೆ ಒಂದೇ ಒಂದು ವಿಷಲ್ ಕೂಗಿಸ್ಕೊಂಡಿದ್ದಾನೆ ಅಷ್ಟೇ. ಇದಕ್ಕಿವಾಗ ಅರಿಶಿನ ಪುಡಿ, ಗರಂ ಮಸಾಲ, ಧನಿಯಾ ಪುಡಿ, ಆಮೇಲೆ ಖಾರದ ಪುಡಿ, ಉಪ್ಪು, ಸಾಂಬಾರು ಪುಡಿ ಇಷ್ಟು ಹಾಕಿ ನಾನು ಮತ್ತೊಂದು ವಿಷಲ್ ಕೂಗಿಸ್ಕೊತೀನಿ. ಆವಾಗ ಕರೆಕ್ಟಾಗಿ ಬೇಯ್ತೈತಿ. ಇದು ಸಾಂಬಾರ್ಗೆ ರೆಡಿ ಆಗ್ತೈತಿ. ಇಡ್ಲಿ ಜೋಡಿ ಮಾಡಿದಾಗ ಇದೊಂದು ಸಾಂಬಾರು ಮಾಡಿರ್ತೀನಿ. ಇನ್ನೊಂದು ಥರ ಸಾಂಬಾರು ನಾನು ಒಂದು ಹಳೆ ವಿಡಿಯೋದಲ್ಲಿ ತೋರಿಸಿದ್ನಿ, ಆದರೆ ಅದನ್ನು ಮಾಡೋಕ್ಕೆ ಜಾಸ್ತಿ ಗ್ಯಾಸ್ ಬೇಕಾಗ್ತೈತಿ. ಈಗಂತೂ ಸದ್ಯಕ್ಕೆ ಗ್ಯಾಸ್ ಕಡಿಮೆ ಇರೋದ್ರಿಂದ ನಾನು ಸಿಂಪಲ್ ಆಗಿರುವಂಥ ಅಡುಗೆಗಳನ್ನ ಮಾಡ್ಕೊಳಕತ್ತೀನಿ. ಇವಾಗ ಕೂಗ್ಸಾಕಿಟ್ಟೆ ನೋಡ್ರಿ. ಇಟ್ಟು ಈ ಕಡೆ ರಾಗಿ ಅಂಬ್ಲಿ ಮಾಡಿರಲಿಲ್ಲ, ರಾಗಿ ಅಂಬ್ಲಿ ಒಂದು ಮಾಡಿ ಆರಾಕಿಟ್ರಾತಂತೇಳಿ ಮತ್ತು ನೀರು ಕಾಯಾಕಿಟ್ಟಿದ್ನಿ. ಅವು ನೀರು ಕಾದಿದ್ದು ಇವಾಗ ರಾಗಿ ಅಂಬ್ಲಿನೂ ತಿರ್ವಾಕತ್ತೀನಿ ನೋಡ್ರಿ. ಇದು ಕುದ್ದು ಆಮೇಲೆ ಆರಬೇಕಿದು, ಆಮೇಲೆ ನಾವು ಇದಕ್ಕೆ ಮಜ್ಜಿಗೆ ಸೇರಿಸ್ಕೋಬೇಕು. ಹಾಗಾಗಿ ಫಸ್ಟ್ ಮಾಡ್ತಿದ್ನಿ ದಿನ, ಆದರೆ ಇವತ್ತು ನನಗೆ ನೆನಪಾಗಿರಲಿಲ್ಲ. ಹಾಗಾಗಿ ಇವಾಗ ರಾಗಿ ಅಂಬ್ಲಿನ ಕುದಿಯಾಕಿಟ್ಟು ಈ ಕಡೆ ಸಾಂಬಾರ್ಗೆ ಬೆಳ್ಳುಳ್ಳಿನ ಜಜ್ಕೊಳಕತ್ತೀನಿ. ಎಲ್ಲ ಅದ್ರಾಗನ ಹಾಕಿ ಒಗ್ಗರಣೆ ಕುದಿಯಾಕಿಟ್ಟಿರೋದ್ರಿಂದ ಬರೀ ಒಗ್ಗರಣೆ ಒಂದು ಹಾಕುತ್ತೆ ನೋಡ್ರಿ. ಈಗ ಅದಕ್ಕೆ ಬೆಳ್ಳುಳ್ಳಿ ಬೇಕು, ಹಾಗಾಗಿ ಬೆಳ್ಳುಳ್ಳಿನ ಜಜ್ಕೊಂಡು
ನಾವೇನು ಕುಗ್ಸಾಕಿಟ್ಟಿದ್ದೀವಲ್ಲ ಬೇಳೆ ಅದು ಬೆಂದಿತ್ತು. ಇವಾಗ ಅದನ್ನು ಓಪನ್ ಮಾಡಿಕೊಂಡು ಒಂದು ಸರಿ ಕಡ್ಗೋಲಲ್ಲಿ ನೋಡಿರಿ ಈ ಥರ ಕಡ್ಕೋಬೇಕು. ಆವಾಗ ಪೂರ್ತಿ ಬ್ಯಾಳೆ ಟೊಮೆಟೊ ಎಲ್ಲ ಮಿಕ್ಸ್ ಆಗಿಬಿಡ್ತದೆ. ಅದಕ್ಕೆ ನಾನು ಇವಾಗನ ಹುಣಸೆ ಹುಳಿ ಮತ್ತು ಬೆಲ್ಲ ಎರಡೂ ಹಾಕ್ಕೊಂಡು ಬಿಡ್ತೀನಿ. ಈ ಕಡೆ ರಾಗಿ ಅಂಬ್ಲಿ ಕುದಿಯಾಕತ್ತಿತ್ತು, ಅದು ಒಂದು ಚೂರು ಕೈ ಬಿಟ್ಟರೆ ಸಾಕು ಎಲ್ಲ ಉಕ್ಕಿ ಬಿಡ್ತೈತಿ. ಅದಕ್ಕೋಸ್ಕರ ನಾನು ಈ ಕಡೆ ಅದನ್ನು ನೋಡ್ಕೊತ ಈ ಕಡೆ ಸಾಂಬಾರನ್ನು ರೆಡಿ ಮಾಡ್ಕೊಳಕತ್ತೀನಿ. ಹುಣಸೆ ಹುಳಿ ಹಾಕಿ ಬೆಲ್ಲ ಹಾಕಿನಿ. ಇನ್ನು ಲಾಸ್ಟಿಗೆ ಒಗ್ಗರಣೆ ಕೊಟ್ರೆ ಸಾಂಬಾರು ರೆಡಿಯಾಗಿಬಿಡ್ತೈತಿ. ಅಷ್ಟೊತ್ತಿಗಾಗಲೇ ಸಾನ್ವಿ ಮತ್ತು ಅದಿತಿ ಇಬ್ಬರು ಎದ್ದಿದ್ರು. ಅವರಿಗೆ ಬ್ರಷ್ ಮಾಡೋಕೆ ಕೊಡಕತ್ತಿದ್ನಿ. ಅವರಿಬ್ಬರು ಬ್ರಷ್ ಮಾಡಿಕೊಂಡು ಆಮೇಲೆ ಹಾಲು ಕುಡಿಯೋದು ಸ್ಮೂದಿ ಕುಡಿದು ಮಾಡ್ತಾರೋ. ಅದಕ್ಕೋಸ್ಕರ ಫಸ್ಟ್ ಬಂದ ತಕ್ಷಣ ನೋಡಿರಿ ಇಬ್ಬರಿಗೂ ಜುಟ್ಟ ಹಾಕಿ ಪೇಸ್ಟ್ ಹಚ್ಕೊಟ್ಟೆ ಅಂದರೆ ಅವರು ಒಬ್ರು ಆದಮೇಲೆ ಒಬ್ಬರು ಬ್ರಷ್ ಮಾಡ್ಕೋತಾರೋ. ಇಲ್ಲ ಸ್ನಾನ ಮಾಡಿನ ಆಮೇಲೆ ಹಾಲದು ಕುಡಿಯೋದಂದ್ರೆ ಅವರು ಕುಡಿಯೋಂಗಿಲ್ಲ. ಫಸ್ಟು ಬ್ರಷ್ ಮಾಡಿಕೊಂಡು ಹಾಲು ಕುಡಿದು ಆಮೇಲೆ ಸ್ವಲ್ಪ ಹೊತ್ತು ಆಟ ಆಡಿ ಆಮೇಲೆ ರೆಡಿ ಹಾಕ್ಕಾರು. ಅದಕ್ಕೋಸ್ಕರ ಫಸ್ಟು ಬ್ರಷ್ ಮಾಡೋಕೆ ಕೊಟ್ಬಿಡ್ತೇನೆ ಅವರಿಗೆ. ಇವಾಗ ಸಾಂಬಾರಿಗೆ ಒಗ್ಗರಣೆ ಹಾಕಕತ್ತೀನಿ ನೋಡಿರಿ. ಒಂದು ಸಣ್ಣದ ತಡ್ಕ ಪ್ಯಾನ್ ಒಳಗೆ ಒಂಚೂರು ಎಣ್ಣೆ ಹಾಕ್ಕೊಳಕತ್ತೀನಿ. ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ಸ್ವಲ್ಪ ಸಾಸಿವೆ ಜೀರಿಗೆ, ಒಂದು ಮೆಣಸಿನ್ಕಾಯಿ, ಆಮೇಲೆ ಬೆಳ್ಳುಳ್ಳಿ, ಹಿಂಗು, ಕರಿಬೇವು ಇಷ್ಟು ನೋಡಿರಿ ಒಗ್ಗರಣೆಗೆ. ಇದಕ್ಕೇನು ಉಪ್ಪು ಖಾರದ ಏನೂ ಹಾಕೋದಿರೋದಿಲ್ಲ, ಎಲ್ಲ ಆಲ್ರೆಡಿ ಹಾಕಿ ಬೇಯಿಸಿರ್ತೀವಲ್ಲ, ಹಾಗಾಗಿ ಇದಕ್ಕೇನು ಹಾಕೋದಿರಂಗಿಲ್ಲ. ಇಷ್ಟು ಹಾಕಿ ಫ್ರೈ ಮಾಡಿ ನಾವು ಬೇಯಿಸಿಟ್ಕೊಂಡಿರುವಂಥ ಬೇಳೆಗೆ ಇದನ್ನು ಸೇರಿಸ್ಕೊಂಡು ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿರ ಇಡ್ಲಿ ಸಾಂಬಾರು ರೆಡಿ ಆಯಿತು ನೋಡಿರಿ. ಇನ್ನೊಂದೆರಡು ನಿಮಿಷ ಇದನ್ನು ನಾನು ಕುದಿಸ್ಕೊಂಡು ಬಿಡ್ತೀನಿ. ಉಪ್ಪು ಖಾರ ಕಡಿಮೆ ಆಗಿದ್ರೆ ನಾವು ಉಪ್ಪು ಖಾರನ ನೋಡ್ಕೊಂಡು ಹಾಕೋಬೋದು. ಸಾಂಬಾರು ಕುದಿಯಾಕತ್ತಿತ್ತು, ಹಂಗೆ ನಾನು ಚಟ್ನಿಯನ್ನು ಮಾಡ್ಕೊಂಡು ತೆಂಗಿನಕಾಯಿ ಚಟ್ನಿ ಅಂತೂ ಇರಲೇಬೇಕು ಇಡ್ಲಿ ಜೋಡಿ. ಹಾಗಾಗಿ ತೆಂಗಿನಕಾಯಿ ಚಟ್ನಿನೂ ರೆಡಿ ಮಾಡಿಟ್ಕೊಂಡು ಈ ಕಡೆ ಇಂಡಕ್ಷನ್ ಮೇಲೆ ನಾನು ಇಡ್ಲಿನ ಬೇಯಿಸಾಕಿಡಾಕತ್ತೀನಿ. ಗ್ಯಾಸ್ ಮೇಲಾದ್ರೆ ಭಾಳ ಹೊತ್ತನ ಬೇಕಿದು. ನನ್ನ ಮನ್ಯಾಗಂತೂ ಇದು ಇಡ್ಲಿ ಕುಕ್ಕರ್ ಐತಲ್ಲ, ಇದು ಇಂಡಕ್ಷನ್ ಬೇಯಿಸಿರೋದು ಐತಿ. ಹಾಗಾಗಿ ಅದ್ರ ಮೇಲನ ಮಾಡಿರಾತಂತೇಳಿ ಇವಾಗ ಇಡ್ಲಿ ಅದ್ರ ಮೇಲೆ ಮಾಡತ್ತೇನೆ ನೋಡಿರಿ. ಫಸ್ಟ್ ಟೈಮ್ ನಾನು ಮಾಡ್ತಿರೋದು, ನೋಡೋಣ ಹೆಂಗೆ ಬರ್ತಾವಂತೇಳಿ ಟ್ರೈ ಮಾಡೀನಿ. ಆದ್ರೆ ಇಡ್ಲಿ ಚಲೋ ಬಂದು ನೋಡಿರಿ. ಅದು ಪಾತ್ರೆ ಕರೆಕ್ಟಾಗಿತ್ತಂದ್ರೆ ಏನೂ ಸಮಸ್ಯೆ ಇಲ್ಲ. ಇಂಡಕ್ಷನ್ ಒಳಗೆ ಪಾತ್ರೆ ಸರಿಯಾಗಿರಲಿಲ್ಲ ಅಂದ್ರೆ ಅದು ವರ್ಕ್ ಆಗಂಗಿಲ್ಲ. ಆದ್ರೆ ಇದು ಇಂಡಕ್ಷನ್ ಬೇಯಿಸಿರೋದ್ರಿಂದ ಇಡ್ಲಿ ಚಲೋ ಬಂದು ನೋಡಿರಿ. 10 ನಿಮಿಷ ಅದ ಟೈಮ್ ಸೆಟ್ ಮಾಡ್ಕೊಂಡ್ಬಿಡ್ತೈತಿ. ಅದರೊಳಗೆ ಆಪ್ಷನ್ ಇರ್ತೈತಿ ಇಡ್ಲಿ, ದೋಸೆ, ಚಪಾತಿ ಈ ಥರ. ನಾವು ಅದಕ್ಕೆ ಸೆಟ್ ಮಾಡಿದ್ದೀವಿ ಅಂದ್ರೆ 10 ನಿಮಿಷ ಅದ ಸೆಟ್ ಮಾಡಿಕೊಂಡು ಆಫ್ ಆಗಿಬಿಡ್ತೈತಿ. 10 ನಿಮಿಷ ಆದ್ಕೊಳ್ಳೇನ ನಾವು ಗ್ಯಾಸ್ ಮೇಲಿಟ್ಟು ಇವಾಗ 10 ನಿಮಿಷ ಟೈಮ್ ನೋಡಿಕೊಂಡು ಆಮೇಲೆ ಆಫ್ ಮಾಡಬೇಕು ಗ್ಯಾಸ. ಆದರೆ ಇದು ಹಾಗಲ್ಲ, 10 ನಿಮಿಷ ಅದ ಸೆಟ್ ಮಾಡಿಕೊಂಡು 10 ನಿಮಿಷ ಆಗಿದ ತಕ್ಷಣ ಆಫ್ ಆಗಿಬಿಡ್ತೈತಿ. ನಾನು ಇನ್ಮೇಲೆ ಇಡ್ಲಿ ಮಾಡಬೇಕಾದ್ರೆ ಅದ್ರಾಗನ ಮಾಡ್ಬೇಕಂತ ಅಂದ್ಕೊಂಡು ನೋಡಿರಿ. ಯಾಕಂದ್ರೆ ಟೆನ್ಷನ್ ಇರೋಂಗಿಲ್ಲ. ಇಟ್ಟು ನಾವು ಬೇರೆ ಕೆಲಸ ಮಾಡ್ಕೊಳಕತ್ರ ಅದು ಆರಾಮಾಗಿ ಬೆಂದು ಆಮೇಲೆ 10 ನಿಮಿಷಕ್ಕೆ ಅದು ಆಫ್ ಆಗಿಬಿಟ್ಟಿರ್ತೈತಿ. ಗ್ಯಾಸ್ ಆದ್ರೆ ಹಂಗಿಲ್ಲ, ನಾವೇ ನೋಡ್ಕೊಂಡು ಬಂದು ಆಫ್ ಮಾಡಬೇಕು ನೋಡಿರಿ. ನೀರು ಕುದಿಯಾಕತ್ತಿದ್ದು ಇವಾಗ ನಾನು ಇಡ್ಲಿನ ಸ್ಟೀಮ್ ಮಾಡೋಕೆ ಇಡಾಕತ್ತೀನಿ. 10 ನಿಮಿಷ ಸಾಕು ನೋಡ್ರಿ. ತಾನು 10 ನಿಮಿಷ ಸೆಟ್ ಆಯಿತು. ಇನ್ನು ಆದಮೇಲೆ ಅದು ಆಫ್ ಆಗಿಬಿಡ್ತೈತಿ. ನಾನು ಇಷ್ಟು ದಿವಸ ಇಂಡಕ್ಷನ್ ಮನೆಯಾಗಿದ್ರೂ ಅದನ್ನು ತೆಗೆದು ಮೇಲೆ ಇಟ್ಬಿಟ್ಟಿನಿ ನೋಡ್ರಿ. ಯೂಸೇ ಮಾಡಿಲ್ಲ ಅದನ್ನ. ಸುಮಾರು ವರ್ಷ ಆಯ್ತು ನನ್ನ ಹತ್ರ ಅದಿದ್ದು. ಆದ್ರೆ ನಾನಂತೂ ಯೂಸ್ ಮಾಡಿಲ್ಲ ಅದನ್ನು. ಮೇಲೆ ತೆಗೆದಿಟ್ಬಿಟ್ಟಿರ್ತೀನಿ. ಗ್ಯಾಸ್ ಏನಾದರೂ ಖಾಲಿ ಆದಾಗ ಬರೋವರೆಗೂ ಅಷ್ಟೇ ಯೂಸ್ ಮಾಡ್ತಿದ್ನಿ. ಒಂದು 2 ಅವರ್ಸ್ ಅಷ್ಟೇ. ಬೇಗ ತಂದು ಕೊಟ್ಬಿಡ್ತಿದ್ರು ಗ್ಯಾಸ್ ಅವರು. ಆದರೆ ಇವಾಗ ಗ್ಯಾಸ್ ಸಿಗೋದಿಲ್ಲಲ್ಲ, ಹಾಗಾಗಿ ಅದನ್ನು ಕೆಳಗಡೆನೇ ಇಟ್ಕೊಂಡ್ಬಿಟ್ಟನಿ. ಆದಷ್ಟು ಅಡುಗೆಗಳ್ನ ನಾನು ಅದ್ರ ಮೇಲನ ಮಾಡ್ಕೊಳ್ತೇನೆ ಈಗ. ಹಂಗೆ ಸ್ಮೂದಿ ಮಾಡೀನಿ. ಸ್ಮೂದಿ ಮಾಡಿ ನಮ್ಮ ಮನೆಯವ್ರಿಗೆ ಸಾನ್ವಿಗೆ ಕೊಟ್ನಿ, ಅದಿತಿಗೆ ಹಾಲು ಮತ್ತು ಬೆಲ್ಲ ಕೊಡಕತ್ತೀನಿ ನೋಡ್ರಿ. ನಂದಂತೂ ಚಹಾ ಕುಡ್ದಾಗಿತ್ತು. ಇನ್ನು ನಾಷ್ಟ ಮಾಡೋವರೆಗೂ ನಾನೇನು ಇನ್ನೊಂದು ಸರಿ ಚಹಾ ಅದು ಏನು ಕುಡಿಯಲ್ಲ. ಬೆಳಗ್ಗೆ ಒಂದು ಸರಿ ಕುಡಿದ್ರೆ ಮುಗೀತು. ಇವಾಗ ಇಡ್ಲಿ ಏನು ಬೇಯಿಸಾಕಿಟ್ಟಿದ್ನಲ್ಲ 10 ನಿಮಿಷ ಆಗಿ ಅದು ಆಫ್ ಆಗಿತ್ತು. ಇವಾಗ ನೋಡ್ರಿ ಇಡ್ಲಿ ಕರೆಕ್ಟಾಗಿ ಬೆಂದವು. ಇವಾಗ ಕಸ ಗುಡಿಸ್ಕೊಂಡ್ರಾತಂತೇಳಿ ನಾನು ಕಸ ಗುಡ್ಸಕ್ಕೆ ಹೋದ್ನಿ. ಬೇಗನೆ ಮಾಡಿಬಿಟ್ಟಿದ್ನೆ ಇವತ್ತು ಇಡ್ಲಿ ಸಾಂಬಾರು ಚಟ್ನಿ ಎಲ್ಲ. ಇವಾಗನೇ ಎಲ್ಲ ಇಡ್ಲಿ ಮಾಡಿಡೋದು ಬೇಡ, ಆಮೇಲೆ ಬೇಕಾದಾಗ ಮತ್ತೊಂದು ಕುಕ್ಕರ್ ಬೇಯಿಸಾಕಿಟ್ರಾತಂತೇಳಿ ಇವಾಗ ಒಂದೇ ಒಂದು ಒಬ್ಬಿ ಮಾಡಿಟ್ಟು ಈಗ ಕಸ ಗುಡಿಸ್ಕೊಳಕತ್ತೀನಿ. ಹುಡುಗರು ಏನಾದರೂ ನಾಷ್ಟ ಬೇಕಂದ್ರೆ ಅವ್ರಿಗೆ ಹಾಕಿಕೊಟ್ರಾತಂತೇಳಿ ಒಂದು ಒಬ್ಬಿ ಇಡ್ಲಿ ಬೇಯಿಸಿ ಇಟ್ಟು ನೋಡ್ರಿ. ಇವಾಗ ಬೆಡ್ಡೆಲ್ಲ ಕ್ಲೀನ್ ಮಾಡ್ಕೊಳಕತ್ತೀನಿ. ಇದನ್ನಂತೂ ದಿನಕ್ಕೆ 2 ಸಾರಿ ಕ್ಲೀನ್ ಮಾಡೋದು, ಜಾಡಿಸಿ ಹಾಸಿರ್ತಾನೆ ನಾನು. ಇನ್ನು ಮನೆಯೆಲ್ಲ ಕಸ ಗುಡಿಸ್ಕೊಳ್ಬೇಕು. ಇನ್ನು 2 ಡೇಸ್ ಇತ್ತು ಸಾನ್ವಿಗೆ ಸ್ಕೂಲ. ಅದ್ರಕ್ಕಿ ಇವತ್ತು ಹೋಗಂಗಿಲ್ಲ ಅಂತಂದ್ಲು. ಮಂಡೇ ಹೋಗಿದ್ಲು. ಟ್ಯೂಸ್ಡೇ ಹೋಗೋದಿಲ್ಲ ಅಂದ್ ನೋಡ್ರಿ. ಆಕೆ ಫ್ರೆಂಡ್ಸ್ ಯಾರೂ ಬಂದಿರಲಿಲ್ಲ ಅಂತ ಮಂಡೇ. ಹಾಗಾಗಿ ನಾನು ಟ್ಯೂಸ್ಡೇ ಹೋಗೋದಿಲ್ಲ ಸ್ಕೂಲಿಗೆ ಅಂತಂದ್ಲು. ಸರಿ ಆಯ್ತು ಅಂಥೇಳಿ
ಆಕಿನೂ ನಾನೇನು ರೆಡಿ ಮಾಡೋಕ್ಕೆ ಹೋಗಲಿಲ್ಲ. ಹಂಗೆ ಇಬ್ಬರು ಅವರು ಹೊರಗಡೆ ಆಟ ಆಡಕತ್ತಿದ್ರು. ನಾನು ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡ್ರಾತಂತೇಳಿ ಇವಾಗ ಮನೆಯೆಲ್ಲ ಕಸ ಗುಡಿಸ್ಕೊಳಕತ್ತಿದ್ನಿ. ಇಲ್ಲಾಂದ್ರೆ ಆಕೆಗೆ ಸ್ನಾನ ಮಾಡಿಸೋದು ರೆಡಿ ಮಾಡೋದು ಮಾಡ್ತಿದ್ನಿ. ಇನ್ನೇನು ಆಕೆ ಸ್ಕೂಲಿಗೆ ಹೋಗಲ್ಲ ಅನ್ನಕತ್ಲಲ್ಲ, ಅದಕ್ಕೋಸ್ಕರ ನಾನು ಕಸ ಗುಡಿಸ್ಕೊಂಡ್ರಾತಂತೇಳಿ ಈಗ ಕಸ ಗುಡಿಸ್ಕೊಳಕತ್ತೀನಿ. ಇನ್ನು ಬುಧವಾರ ಒಂದು ದಿವಸ ಆಯ್ತಷ್ಟೇ, ನೆಕ್ಸ್ಟ್ ಡೇ ಅದೊಂದು ದಿವಸ ಕಳಿಸಿರ ಮುಗೀತು ನೋಡ್ರಿ. ಇನ್ನು ಸಮ್ಮರ್ ಹಾಲಿಡೇಸ್ ಸ್ಟಾರ್ಟ್ ಆಯಿತು. ಹಂಗೆ ಸಾನ್ವಿಗೇನು ನಾವು ಬೇರೆ ಸ್ಕೂಲಿಗೆ ಹಾಕಬೇಕು ಫಸ್ಟ್ ಸ್ಟ್ಯಾಂಡರ್ಡ್ಗೆ. ಇನ್ನು ಯಾವ ಸ್ಕೂಲಿಗೆ ಹಾಕಬೇಕು ಅನ್ನೋದು ಏನೋ ಕನ್ಫರ್ಮಾಗಿ ಗೊತ್ತಿಲ್ಲ. ನಾವು ವಿಚಾರಿಸಿ ನೋಡಿ ಒಂದು 2-3 ಸ್ಕೂಲ್ ನೋಡಿ ಬಂದು ಆಮೇಲೆ ಸ್ಕೂಲಿಗೆ ಆಕಿನ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಅಡ್ಮಿಷನ್ ಮಾಡಿ ಬರಬೇಕು. ಇವಾಗ ನಾಷ್ಟ ರೆಡಿ ಆಯಿತು. ಫಸ್ಟ್ ಅದಿತಿ ನಾಷ್ಟ ಮಾಡ್ತಾನಂದ್ಲು, ಹಾಗಾಗಿ ಆಕಿಗೆ ಹಾಕಿ ಸಾನ್ವಿ ಇವಾಗ ಬೇಡ ಆಮೇಲೆ ತಿಂತಾನಂದ್ಲು. ಸರಿ ಅಂಥೇಳಿ ಅದಿತಿಗೆ ಒಬ್ಬಾಕಿ ಹಾಕಿ ಮತ್ತಿಕ್ಕಿ ನಾನು ಇವಾಗ ತಿಂತಾನೆ ಹಾಕ್ಕೊಡೋಣಕತ್ಲು. ಮತ್ತು ಆಕಿಗೇನೋ ನಾಷ್ಟ ಹಾಕ್ಕೊಟ್ಟು ನೋಡ್ರಿ. ಇಬ್ಬರು ನಾಷ್ಟ ಮಾಡಕತ್ರು. ಇಡ್ಲಿ ಅಂತೂ ಸಾಫ್ಟಾಗಿ ಚಲೋ ಆಗಿದ್ದು. ಅದಿತಿ ಸಾರು ತಿನ್ನೋದಿಲ್ಲ, ಬರೀ ಚಟ್ನಿ ಅಷ್ಟ ಅಂತಂದ್ಲು. ಆಕಿಗೆ ಬರೀ ಚಟ್ನಿ ಅಷ್ಟ ಹಾಕ್ಕೊಟ್ನಿ. ಅದಿತಿ ಕೊಟ್ಟು ಬರೋಗುಡಕ್ಕೆ ಸಾನೂನು ನನಗೂ ನಾಷ್ಟ ಬೇಕನ್ನಕತ್ಲಲ್ಲ, ಆಕಿ ಸಾಂಬಾರ ಮತ್ತು ಚಟ್ನಿ ಎರಡೂ ತಿಂತಾಳಕಿ. ಬರೀ ಚಟ್ನಿ ಜೋಡಿ ತಿನ್ನಂಗಿಲ್ಲ. ಆಕಿಗೆ ಸಾಂಬಾರ ಮತ್ತು ಚಟ್ನಿ ಎರಡೂ ಹಾಕಿ ಇಡ್ಲಿ ಹಾಕಿ ಕೊಡಕತ್ತಿದ್ನಿ. ಹಂಗೆ ಉಳಿದಿರೋ ಇಡ್ಲಿ ಎಲ್ಲನೂ ನಾನು ಹಾಟ್ ಬಾಕ್ಸ್ ಒಳಗೆ ತೆಗೆದಿಡಕತ್ತಿದ್ನಿ. ಇನ್ನೇನು ನಮ್ಮ ಮನೆಯವ್ರಿಗೂ ಟೈಮ್ ಆತಂದ್ರೆ ಅರ್ಜೆಂಟ್ ಆಗಿಬಿಡ್ತೈತಿ. ಅದಕ್ಕೋಸ್ಕರ ಹಾಟ್ ಬಾಕ್ಸ್ ಒಳಗೆ ತೆಗೆದಿಟ್ಟು ಮತ್ತೊಂದು ಸ್ಟ್ಯಾಂಡು ಹಾಕಿ ಫಿಲ್ ಮಾಡಿ ಇಟ್ರಾತಂಥೇಳಿ. ಇದು 10 ನಿಮಿಷ ಬೇಕಾಗ್ತೈತಿ ಕೂಗ್ಸಕ್ಕೆ. ಆಮೇಲೆ ಅವ್ರಿಗೆ ನಾಷ್ಟ ಹಾಕಬೇಕು, ನನಗೆ ನಾಷ್ಟಕ್ಕೆ, ಮತ್ತು ಮಧ್ಯಾಹ್ನಕ್ಕೆ ಅವ್ರಿಗೆ ಲಂಚ್ ಬಾಕ್ಸಿಗೂ ಇದನ್ನು ಕಳ್ಸಾಕತ್ತಿದ್ನಿ ಇವತ್ತು. ಅದಕ್ಕೋಸ್ಕರ ಎಲ್ಲನೂ ನೋಡ್ರಿ ಹಾಟ್ ಬಾಕ್ಸ್ ಒಳಗೆ ರೆಡಿ ಮಾಡಿ ಇಟ್ಕೊಳಕತ್ತಿದ್ನಿ. ಇವಾಗ ಸಾನ್ವಿಗೇನು ನಾಷ್ಟ ಹಾಕಿ ಕೊಡಕತ್ತಿದ್ನಿ. ಅವರಿಬ್ಬರು ಇವಾಗ ನಾಷ್ಟ ಮಾಡಕತ್ತಾರೆ ನೋಡ್ರಿ. ನಾಷ್ಟ ಮಾಡಿದ ಕೂಡಲೇ ಇಬ್ಬರಿಗೂ ಸ್ನಾನ ಮಾಡಿಸೀನಿ. ಸ್ನಾನ ಮಾಡಿಸಿ ಅವರು ಸ್ವಲ್ಪ ಹೊತ್ತು ಆಟ ಆಡ್ತೀವಿ ಅಂಥೇಳಿ ಆಟ ಆಡಕತ್ತರು. ನಂದಂತೂ ಬೆಳಗ್ಗೆನ ಸ್ನಾನ ಮುಗಿದಿತ್ತು. ನಾನು ನಾಷ್ಟ ಮಾಡೀನಿ, ನಮ್ಮ ಮನೆಯವ್ರಿಗೂ ನಾಷ್ಟ ಹಾಕಿಕೊಟ್ನಿ. ಅವರು ಕೆಲ್ಸಕ್ಕೆ ಹೋದರು. ಅವ್ರು ಹೋಗಿದ ತಕ್ಷಣ ನಾನು ಎಡಿಟಿಂಗ್ ಮಾಡ್ಕೊಳಕತ್ನಿ ಕೆಲಸ. ಆವಾಗ ಅದಿತಿ ಮಲ್ಕೊಂಡ್ಲು. ಸಾನ್ವಿ ಮೇಲ್ಗಡೆ ಆಟ ಆಡ್ತಾನಂತೇಳಿ ಆಕೆ ಮೇಲ್ಗಡೆ ಮನೆಗೆ ಆಟ ಆಡಕ್ಕೆ ಹೋದ್ಲು. ಹಂಗೆ ಇವತ್ತಿನ ವಿಡಿಯೋನು ನಾನು ಇಲ್ಲಿಗೆ ಎಂಡ್ ಮಾಡಕತ್ತೀನಿ ನೋಡ್ರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿರಿ. ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ಎಲ್ಲ ನೋಡಿರಿ. ಮತ್ತು ಸಿಗ್ತೀನಂತ ನಾಳಿನ ಮತ್ತೊಂದು ಹೊಸ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.